ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಮಿತ್ರರೇ, ಎಲ್ಲರೂ ಹೇಗಿದ್ದೀರಾ? ದೇವರ ದಯೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿದ್ದೇನೆ. ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿದೆ ಇದ್ದ. ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ಅಧಿಕಾರಿಗಳಾಗಲಿ, ಈಗಿರುವ ಸಂಗತಿಗಳಾಗಲಿ ಬರುವ ಸಂಗತಿಗಳಾಗಲಿ ಶಕ್ತಿಗಳಾಗಲಿ, ಯಾವುದೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರದು. ಯಾವ ಶಕ್ತಿಯೂ ನನ್ನನ್ನು ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲಾರದು. ದೇವರ ಪ್ರೀತಿ ಎಂದೆಂದಿಗೂ ಅಚಲ. ದೇವಮಿತ್ರರೇ, ಈ ವಾಕ್ಯ ಸತ್ಯವೇದದಲ್ಲಿ ಯಾವ ಅಧ್ಯಾಯದಲ್ಲಿದೆ ಅಂತ ಹೇಳ್ಬೋದಾ? ಅದೇ ರೋಮಾಪುರದವರಿಗೆ 8:38. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನೋವು, ಕಣ್ಣೀರು, ನಿರಾಶೆ, ಅನಾರೋಗ್ಯ, ಸಾಲ, ಸಂಬಂಧಗಳ ಮುರಿತ ಮತ್ತು ಅನೇಕ ಕಷ್ಟಗಳು ಬರುತ್ತವೆ. ಅಂತಹ ಸಮಯದಲ್ಲಿ ದೇವರು ನನ್ನನ್ನು ಮರೆತಿದ್ದಾನೆಯೇ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಆದರೆ ಇಂದು ರೋಮಾಪುರದವರಿಗೆ 8:38 ಈ ಅಧ್ಯಾಯದ ಈ ವಾಕ್ಯ ನಮಗೆ ಅದ್ಭುತವಾದ ಸತ್ಯವನ್ನು ತಿಳಿಸುತ್ತದೆ. ಈ ಲೋಕದಲ್ಲಿರುವ ಯಾವ ಶಕ್ತಿಯೋ, ಯಾವ ಪರಿಸ್ಥಿತಿಯೋ, ಯಾವ ದುಃಖವೋ ಯೇಸು ಕ್ರಿಸ್ತನಲ್ಲಿರುವ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಇದು ಕೇವಲ ಒಂದು ವಚನವಲ್ಲ, ಇದು ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದ ಭರವಸೆ. 20 ನಿಮಿಷಗಳ ಸಂದೇಶ. ಅದನ್ನು ನಾವು ಹೇಳೋದಾದರೆ, ದೇವರ ಪ್ರೀತಿ ಬದಲಾಗುವುದಿಲ್ಲ. ಮಾನವರ ಪ್ರೀತಿ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಬಹುದು, ಆದರೆ ದೇವರ ಪ್ರೀತಿ ಶಾಶ್ವತವಾಗಿದೆ. ನಾವು ಬಲಹೀನರಾಗಿದ್ದರೂ ಆತನು ನಮ್ಮನ್ನು ಕೈಬಿಡುವುದಿಲ್ಲ. ಸಂಕಟಗಳು ದೇವರ ಪ್ರೀತಿಯನ್ನು ಕಡಿಮೆ ಮಾಡುವುದಿಲ್ಲ. ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಕುಟುಂಬದ ಕಷ್ಟಗಳು ಅಥವಾ ವಿಫಲತೆಗಳು ದೇವರು ನಮ್ಮನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ. ಕೆಲವೊಮ್ಮೆ ಈ ಪರೀಕ್ಷೆಗಳ ಮೂಲಕವೇ ದೇವರು ನಮ್ಮನ್ನು ಬಲಪಡಿಸುತ್ತಾನೆ. ಮರಣವು ದೇವರ ಪ್ರೀತಿಯನ್ನು ಸೋಲಿಸಲಾರದು. ಪೌಲನು ಹೇಳುವಂತೆ, ಮರಣವೂ ಸಹ ದೇವರ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರದು. ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಿಗೆ ನಿತ್ಯ ಜೀವದ ನಿರೀಕ್ಷೆ ಇದೆ. ಭಯದ ಮೇಲೆ ದೇವರ ಪ್ರೀತಿ ಜಯ ಸಾಧಿಸುತ್ತದೆ. ನಾವು ಭಯಪಡುವ ಅಗತ್ಯವಿಲ್ಲ. ದೇವರು ನಮ್ಮೊಂದಿಗಿದ್ದಾನೆ. ಆತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಈ ವಚನವನ್ನು ಪ್ರತಿದಿನ ನಾವು ನೆನಪಿಸಿಕೊಳ್ಳಬೇಕು ಮಿತ್ರರೇ. ಯಾವಾಗ ಮನಸ್ಸು ಕುಗ್ಗುತ್ತದೆಯೋ ಆಗ ನಾವೇನು ಹೇಳಬೇಕು ಗೊತ್ತಾ? ಯಾವುದೂ ನನ್ನನ್ನು ಯೇಸುವಿನ ಪ್ರೀತಿಯಿಂದ ಬೇರ್ಪಡಿಸಲಾರದು. ಈ ನಂಬಿಕೆ ನಮ್ಮ ಹೃದಯದಲ್ಲಿ ಧೈರ್ಯವನ್ನು ಉಂಟು ಮಾಡುತ್ತೆ. ಇಂದು ದೇವರು ನಮಗೆ ಹೇಳುತ್ತಿರುವುದು, ನೀನು ಒಬ್ಬಂಟಿಯಲ್ಲ, ನಾನು ನಿನ್ನೊಂದಿಗಿದ್ದೇನೆ. ನನ್ನ ಪ್ರೀತಿ ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಆದ್ದರಿಂದ ಪರಿಸ್ಥಿತಿ ಏನೇ ಇರಲಿ, ದೇವರ ಪ್ರೀತಿಯ ಮೇಲೆ ನಿಮ್ಮ ನಂಬಿಕೆಯನ್ನು ದೃಢವಾಗಿ ಇಡಿ. ಯೇಸುವಿನ ಪ್ರೀತಿ ನಿಮ್ಮ ಜೀವನವನ್ನು ನಡೆಸಲಿ, ಬಲಪಡಿಸಲಿ ಮತ್ತು ನಿರೀಕ್ಷೆಯಿಂದ ತುಂಬಿಸಲಿ. ಆದ್ದರಿಂದ ದೇವಮಿತ್ರರೇ, ತಾವೆಲ್ಲರೂ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳಿರುವಿರಾ? ಪ್ರೀತಿಯ ಪರಲೋಕದ ತಂದೆಯೇ, ನಿನ್ನ ಅಪಾರವಾದ ಪ್ರೀತಿಗಾಗಿ ನಿನಗೆ ಸ್ತೋತ್ರ, ಧನ್ಯವಾದಗಳು ಹಾಗೂ ಮಹಿಮೆಗಳು ಸಲ್ಲಿಸುತ್ತೇವೆ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಯಾವುದೂ ನಿನ್ನ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರದು ಎಂಬ ನಿನ್ನ ವಾಗ್ದಾನಕ್ಕಾಗಿ ನಿನಗೆ ಧನ್ಯವಾದಗಳು ದೇವರೇ. ಭಯದಲ್ಲಿರುವವರಿಗೆ ಧೈರ್ಯವನ್ನು ಕೊಡು, ನಿರಾಶೆಯಲ್ಲಿರುವವರಿಗೆ ಹೊಸ ನಿರೀಕ್ಷೆಯನ್ನು ಕೊಡು,
ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯವನ್ನು, ದುಃಖದಲ್ಲಿರುವವರಿಗೆ ಸಾಂತ್ವನವನ್ನು, ಕುಟುಂಬಗಳಲ್ಲಿ ಶಾಂತಿ ಮತ್ತು ಐಕ್ಯತೆಯನ್ನು ಅನುಗ್ರಹಿಸು. ನಾವು ಯಾವಾಗಲೂ ನಿನ್ನ ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲುವಂತೆ ಸಹಾಯ ಮಾಡು. ನಮ್ಮ ಜೀವನವು ನಿನ್ನ ಮಹಿಮೆಯನ್ನು ಪ್ರಕಟಿಸುವ ಸಾಕ್ಷಿಯಾಗಲಿ. ಈ ಎಲ್ಲವನ್ನು ನಮ್ಮ ರಕ್ಷಕನಾದ ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಆಮೇನ್, ಆಮೇನ್.